ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ. ಸೊ ಇವತ್ತು ಕಾಲೇಜಲ್ಲಿ ಫೇರ್ವೆಲ್ ಡೇ ಇದೆ ನಮಗೆ, ನಮ್ಮ ಡಿಪಾರ್ಟ್ಮೆಂಟಿಂದ ಮಾಡ್ತಿದ್ದಾರೆ. ಇವತ್ತು ಲಾಸ್ಟು ಕಾಲೇಜ್ಗೆ ಹೋಗೋದು. ಸೊ ವೈ ನಾಟ್ ಒಂದು ವ್ಲಾಗ್ ಮಾಡೋಣ ಅಂತ ಎಲ್ಲರೂ ಕೇಳ್ತಿದ್ರಿ, ವ್ಲಾಗ್ ಮಾಡಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಂತ. ಸೊ ಅದಕ್ಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ ಯೂಟ್ಯೂಬಲ್ಲಿ. ಸೊ ನಂಗೆ ಗೊತ್ತಿಲ್ಲ ಎಷ್ಟು ಪರ್ಫೆಕ್ಟಾಗಿ ಮಾತಾಡ್ತೀನಿ ಅಂತ. ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ವಿಡಿಯೋ ಮಾಡ್ತಿರೋದು. ಸೊ ನೋಡೋಣ ಎಷ್ಟು ಬರುತ್ತೆ ಅಷ್ಟು ಮಾಡ್ತೀನಿ, ಏನಾದರೂ ತಪ್ಪಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಾನು ನಮ್ಮ ಮಚ್ಚ ರೆಡಿ ಆಗಿದ್ದೀವಿ. ಇನ್ನೊಬ್ಬಂಗೆ ವೆಯ್ಟ್ ಮಾಡ್ತಿದ್ದೀವಿ ಬೈಕ್ ತರಲಿ ಅಂತ. ಅವ್ನು ಇನ್ನೂ ಬೈಕ್ ತರ್ತಿಲ್ಲ. ಫೋನ್ ಮಾಡಿ ಸಾಕಾಗೋಯ್ತು, ಅದಕ್ಕೆ ವೆಯ್ಟ್ ಮಾಡ್ತಿದ್ದೀವಿ. ಅವ್ನು ಬಂದ ತಕ್ಷಣ ಓಡ್ತೀನಿ. ಕಾಲೇಜಲ್ಲಿ ಏನೇನಾಗುತ್ತೆ ಕಂಪ್ಲೀಟಾಗಿ ಇವತ್ತು ವಿಡಿಯೋ ಮಾಡ್ತೀನಿ. ಅಲ್ಲಿ ಬಂದ ನೋಡ್ರಿ. ಇವತ್ತು ಟೈಮಿಗೆ ಸರಿಯಾಗಿ ಬರಲ್ಲ ಗಾಯ್ಸ್. ನಮ್ಮ ಫ್ರೆಂಡು 9:15 ಫಂಕ್ಷನ್ ಇದ್ರೆ ಕರೆಕ್ಟಾಗಿ 10 ಗಂಟೆಗೆ ಬಂದಿದ್ದಾನೆ. ಏನು ಕತೆನಪ್ಪ, ಇಟ್ಟು ಡಬ್ಬಾ ಫ್ರೆಂಡ್ಸ್. ಐಡಿ ಕಾರ್ಡ್ ತಂದಿಲ್ಲ. ಕಾಯ್ತಿದೆ ನಮ್ಮ ಕಾಲೇಜು. ಬಿಟ್ಬಿಟ್ಟೆ ಹೋಗ್ತಿರಲ್ರು ಕಾಲೇಜು. ನೋಡಿರ್ತೀರ ಆಲ್ಮೋಸ್ಟು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರು. ನೋಡಿಲ್ಲ ಅಂದರೆ ಯೂಟ್ಯೂಬಲ್ಲಿ ಫಾಲೋ ಮಾಡೋರು ನೋಡ್ಕೊಂಬಿಡಿ. ಕಾಲೇಜಿಗೆ ಬಂದು ರೀಚ್ ಆದ್ವಿ. ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗಿಲ್ಲ, ಅದಕ್ಕೆ ಬಂದು ಆರಾಮಾಗಿ ಕೂತಿದ್ದೀವಿ. ಗೊತ್ತಿಲ್ಲ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತಾರೆ ಏನು ಕತೆ ಅಂತ. ಮಚ್ಚ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತಾರೆ ಮಚ್ಚ? 11:30 ಗೈಸ್. 11:30 ತನಕ ವೇಟ್ ಮಾಡ್ಬೇಕು ಗೈಸ್. ಕಾಲೇಜಲ್ಲಿ ನಾನು ಇತ್ತೀಚೆಗೆ ವೀಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲ ಗುರುತು ಇಡ್ತೀರ ಆಯ್ತಾ. ಸದ್ಯಕ್ಕೆ ಇವಾಗ ಡಿಪಾರ್ಟ್ಮೆಂಟ್ ಹತ್ರ ಹೋಗೋಣ ಅಂತ ಡಿಪಾರ್ಟ್ಮೆಂಟ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಡಿಪಾರ್ಟ್ಮೆಂಟಿಗೆ ಹೋಗಿ ನೋಡೋಣ ಯಾರು ಬಂದಿದ್ದಾರೆ. ಈ ಕಾಲೇಜಲ್ಲಿ ಆಲ್ಮೋಸ್ಟ್ ನಾವು 5 years ಓದಿರೋದು. 6 ಸೆಮ್ ಡಿಗ್ರಿ ಎಕ್ಸಾಮ್ ಬರ್ದೀನಿ, 3 ಸೆಮ್ PG ಆಗಿದೆ, ಇನ್ನೊಂದು ಸೆಮ್ ಇದೆ ಎಕ್ಸಾಮು. ಮುಗಿದ್ರೆ ಕಂಪ್ಲೀಟಾಗಿ ಎಷ್ಟು ಸೆಮ್ಮು, ಎಷ್ಟು ಇಂಟರ್ನಲ್ಸ್, ಎಷ್ಟು ಅಸೈನ್ಮೆಂಟ್, ಸಖತ್ ಮೆಮೊರೀಸ್ ಇದೆ ಗೈಸ್ ಈ ಕಾಲೇಜಲ್ಲಿ. ನಂಗೆ ಗೊತ್ತು ಕಾಲೇಜವರು ಈ ವಿಡಿಯೋ ನೋಡ್ತಿರೋಂತ. ನೋಡಿದ್ರೆ ಯಾರಾದರೂ ನಿಮಗಿರೋ ಮೆಮೊರೀಸ್ನ ಶೇರ್ ಮಾಡಿ. ಕಾಲೇಜಲ್ಲಿ ಏನೇನು ಮೆಮೊರೀಸ್ ಇದೆ, ಏನು ಕತೆ ಇಲ್ಲ. ನಮಗಂತೂ ಸಖತ್ ಮೆಮೊರೀಸ್ ಇದೆ ಗೈಸ್ ಈ ಕಾಲೇಜಲ್ಲಿ. ಸಖತ್ ಅಂದರೆ ಸಖತ್. ಫಂಕ್ಷನ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಒಂದು 9 ಟೀ ಕುಡ್ಕೊಂಬರೋಣ. ಮಚ್ಚ 9 ಟೀ. ಟೀ ಈಸ್ ದ ಥೆರಪಿ ಆಫ್ ಅಬ್ಸೆಸ್ಡ್ ಮೈಂಡ್ಸೆಟ್. ಫಂಕ್ಷನ್ ಇರುವ ಸ್ಥಳ ಆಡಿಟೋರಿಯಂ ಇರೋದು ನಮ್ಮ DSC ಡಿಪಾರ್ಟ್ಮೆಂಟು 3rd ಫ್ಲೋರಲ್ಲಿ ಗೈಸ್. ಸೊ ಇದೆ ನೋಡಿ ಆಡಿಟೋರಿಯಮ್ಮು. ಅಲ್ಲಿ ಕಾಣಿಸ್ತಿದೆಯಲ್ಲ, ಒಂದು ನಿಮಿಷ. ಅದು ಆಡಿಟೋರಿಯಂ. ನಾವು ಡಿಗ್ರಿ ಮಾಡಬೇಕಾದ್ರೆಲ್ಲ ಇಲ್ಲಿಗೇನು ಜಾಸ್ತಿ ಬರ್ತಿರ್ಲಿಲ್ಲ, ಅವಾಗ ಬರ್ತಿದ್ವಿ. ಜನ ಸಾಗರ. ಕಾಲೇಜ್ ಫುಲ್ಲು ಖಾಲಿಯಾಗಿ ಕಾಣಿಸ್ತಿದೆ. ಇಲ್ಲೊಂದು 4 ಜನ ಹುಡುಗಿದ್ದಾರೆ. ಆ್ಯಕ್ಚುಲಿ ಡಿಗ್ರಿ ಅವ್ರಿಗೆ ಇನ್ನೂ ಕ್ಲಾಸ್ ಸ್ಟಾರ್ಟ್ ಆಗಿಲ್ಲ, ಫಸ್ಟ್ ಇಯರ್ ಡಿಗ್ರಿ ಅವ್ರಿಗೆ, ಅದಕ್ಕೆ ಈ ಥರ ಖಾಲಿಯಾಗಿ ಕಾಣಿಸ್ತಿದೆ. ಇಲ್ಲಾಂದರೆ ಇರ್ತಾರೆ ಗುರು ಯಾವಾಗಲೂ. ಒಬ್ಬರು ಹಳೆ ವಿದ್ಯಾರ್ಥಿ ಸಿಕ್ಕಿದ್ದಾರೆ. ಕಾಲೇಜ್ ಲೈಬ್ರರಿನ ತೋರಿಸ್ಬಿಡೋಣ ಅಂತ ಎಲ್ಲ ತೋರಿಸಿದ್ದೀನಿ. ಇದು ಆ್ಯಕ್ಚುಲಿ ಸ್ಟಡಿ ರೂಮು, ಲೈಬ್ರರಿ ಇದಲ್ಲ. ನಮ್ಮ ಲೈಬ್ರರಿ ಬಂದ್ಬಿಟ್ಟು ಇದು. ಥೋ ಗೈಸ್, ನಾನು ಯಾವಾಗಾದರೂ ಬರಲಿ ಲೈಬ್ರರಿ ಓಪನ್ ಇರಲ್ಲ ಗೈಸ್. ಯಾವಾಗ ಬಂದರೂ ಕ್ಲೋಸ್ ಇರುತ್ತೆ. ನನಗೂ ಲೈಬ್ರರಿಗೂ ಹಾಗೆ ಬರಲ್ಲ ಅನ್ಸುತ್ತೆ. ಒಂದು ಬುಕ್ಸ್ನೂ ತಗೊಂಡಿಲ್ಲ ಗೊತ್ತಾ ಇಲ್ಲಿ ತನಕ. ಏನ್ರ ಬರೋದು ಫಂಕ್ಷನಿಗೆ? ಇವರೆಲ್ಲ ಜೂನಿಯರ್ಸ್, ಇವರೆಲ್ಲ ನಮ್ಮನ್ನು ಫಂಕ್ಷನ್ಗೆ ಇನ್ವೈಟ್ ಮಾಡಿದ್ದಾರೆ ಗೈಸ್. ನೋಡಿ ನಮ್ಗಿನ್ನ ಲೇಟಾಗಿ ಬರ್ತಾವ್ರೆ. ಸೊ ನಾವು ಡಿಗ್ರಿಯಿಂದ ಓದಿರ್ತಕ್ಕಂಥ ರೂಮನ್ನು ನಿಮಗೆ ತೋರಿಸ್ತೇನೆ ಬನ್ನಿ. ಇದೇ ನೋಡಿ, ನಾವು BA HEP ಇಲ್ಲೇ ಇದೆಯಲ್ಲ ಗೈಸ್, ನೋಡ್ಕೊಂಬಿಡಿ. ಆ್ಯಕ್ಚುಲಿ ನಮ್ಮದು ಈ ರೂಮಿಂದು ಸಖತ್ ಇನ್ಸಿಡೆಂಟ್ ಹೇಳ್ಬೇಕು. ಫಸ್ಟ್ ಸೆಮ್ಮಲ್ಲಿ ಈ ರೂಮಲ್ಲಿ ಹಾಕಿದ್ರೆ ನಮಗೆ, ಆಮೇಲೆ ಸೆಕೆಂಡ್ ಇಯರ್ಗೂ ಕೂಡ ಇದೇ ರೂಮಲ್ಲಿ ಹಾಕಿದ್ರು. ಯಾಕೆಂದರೆ ಅವಾಗ ಸ್ಟೂಡೆಂಟ್ಸ್ ಜಾಸ್ತಿ ಆಗ್ಬಿಟ್ರು, ಸ್ಟ್ರೆಂತ್ ಜಾಸ್ತಿ ಆಯಿತು ಅಂತ ಸೆಕೆಂಡ್ ಇಯರ್ಗೂ ಇದೇ ರೂಮ್ಗೆ ಹಾಕಿದ್ರು. ಒಂಥರ ಚೆನ್ನಾಗಿತ್ತು ಗುರು ನಾವು ಡಿಗ್ರಿ ಮಾಡಬೇಕಾದ್ರೆ. ಕ್ರೇಜಿ ಆಗಿತ್ತು. ಶಿಶಣ್ಣ ಅಲ್ಲ, ರಮೇಶ್ ಅಣ್ಣ ಗೈಸ್ ಇವರು. ರಮೇಶ ಹಾಯ್ ಗೈಸ್. ಆ್ಯಕ್ಚುಲಿ ನಮ್ಮ ಒಂದು ಕಾಲೇಜು ನಡಿಬೇಕು ಅಂದರೆ ಅಂಥವ್ರೆ ಗೈಸ್ ತುಂಬ ಮುಖ್ಯ. ಸಖತ್ ಕೆಲಸ ಮಾಡ್ತಾರೆ ಆಯ್ತಾ, ಸಖತ್ ಹಾರ್ಡ್ ವರ್ಕ್ ಮಾಡ್ತಾರೆ ಅವರು. ಸರ್ಗಳಿಗಿಂತ ಹೆಚ್ಚಾಗಿ ಅವರೇ ಜಾಸ್ತಿ ಕೆಲಸ ಮಾಡ್ತಾರೆ ಈ ಕಾಲೇಜಲ್ಲಿ. ಬಟ್ ಅಂಡರ್ ರೇಟೆಡ್ ಅಂತ ನಂಗೆ ಅನ್ಸುತ್ತೆ. ನೀನು ಫಸ್ಟ್ ಇಯರ್ಗೆ ಅಡ್ಮಿಷನ್ ಆಗಿದ್ದಾನಂತೆ, ಇವ್ನು ನನ್ನ ವಿಡಿಯೋ ನೋಡ್ತಾನಂತೆ. ಮಚ್ಚ ನೋಡ್ತೀಯ ವಿಡಿಯೋಸು? ಚೆನ್ನಾಗಿರುತ್ತಾ? ಫಂಕ್ಷನ್ ಎಷ್ಟೊತ್ತಿಗಂತೆ? 12 ಗಂಟೆಗ?
ಗೈಸ್ 10 ಗಂಟೆಯಿಂದ 12 ಗಂಟೆ ಆಗಿದೆ ಇವಾಗ. ಅದರಿಂದವ ಮೀಟಿಂಗ್ ಹಾಕಿದಾರಂತೆ. ಗೈಸ್ ನಮ್ಮ ಸರ್ ಇಬ್ರು ಟ್ರಾನ್ಸ್ಫರ್ ಆಗಿದ್ದಾರೆ, ಇವಾಗ ಬಂದಿರಂತೆ ಡಿಪಾರ್ಟ್ಮೆಂಟ್ಗೆ ಹೋಗಿ ಮಾತಾಡ್ಸ್ಕೊಂಬರೋಣ. ಏನು ನಡೀತಿದೆ ಒಳಗೆ? ಡಿಪಾರ್ಟ್ಮೆಂಟ್ ಅಲ್ಲಿ ಗದ್ದಲ ಗಲಾಟೆ ಜಾಸ್ತಿ ಇದೆ ಗೈಸ್. ನಮ್ಮ ಫಂಕ್ಷನ್ 10ರಿಂದ 12 ಗಂಟೆಗೆ ಪೋಸ್ಟ್ ಪೋನ್ ಆಗಿದೆ. ಎಸ್ ಬ್ರೋ ಹೋಗೋಣ. ಈಗ ನಮಗೆ ಒಂದು ಕೆಲಸ ಒಪ್ಸಿದ್ರೆ ಸರ್, ನಾಳೆ ಡೆಸರ್ಟೇಷನ್ ಇದು ಯಾವುದು ಯೂನಿವರ್ಸಿಟಿಗೆ ಹೋಗ್ಬೇಕಂತೆ, ಅಲ್ಲಿಗೆ ಹೋಗಕ್ಕೆ ನಮ್ಮ ಗ್ರೂಪ್ನ ಎಂಟರ್ಟೈನರ್ ಫ್ರೆಂಡು ಒಬ್ರು ವಿಡಿಯೋ ನೋಡ್ತಾರೆ, ಅವ್ರು ಯೂನಿವರ್ಸಿಟಿಲಿ ಇದ್ದಾರೆ. ಸೊ ನೋಡ್ಕೊಂಬಿಡಿ, ನಿಮ್ಮ ಫ್ರೆಂಡ್ನ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡ್ತಿದ್ದೀನಿ. ಓಕೆ, ಇಷ್ಟೊಂದೇನು ರೆಸ್ಪೆಕ್ಟ್ ಮಾಡೋದು. ಕ್ಯಾಮ್ರಾಮನ್ ಮುಸ್ತಫಾ. ಓಕೆ ಮಚ್ಚ, ಫೋಟೋ ಸೆಷನ್. ಮಚ್ಚ ಹಂಗ ಅನ್ಬೇಡ ಕಣ, ನಮಗ್ ನೆಕ್ಸ್ಟ್ ಅವರೇ ನೋಟ್ಸ್ ಕೊಡ್ಬೇಕು ಮಚ್ಚ. ಪಲ್ಲವಿ ಸಿಲೆಬಸ್ ಕಳ್ಸು, ಆಮೇಲೆ ಫೋಟೋಸ್ ತೆಗಿವಂತೆ. ಇವರು ನಮ್ಗೆ ಸಿಲೆಬಸ್ ಕಳ್ಸಲ್ಲ ಗೈಸ್, ಇವ್ರೆ ನೋಡ್ಕೊಂಬಿಡಿ. 2 ವರ್ಷದಿಂದ ಕಳಿಸಿಲ್ಲ, ಈ ಲಾಸ್ಟ್ ಸೆಮ್ ಕಳಿಸ್ತಿಲ್ಲ. ನಮ್ಮ ಸರ್ಗಳಿಗೆ ಬೀಳ್ಕೊಡುಗೆ ಸಮಾರಂಭ ತುಂಬಾ ಬೇಜಾರಾಗ್ತಿದೆ, ಆದ್ರೂ ಖುಷಿಯಾಗಿದೆ. ಅವ್ರು ನಮಗೆ ಸೀನಿಯರ್ ಇವತ್ತೇ ನೋಡ್ತಾ ಇರೋದು, ಏನಾರು ಮಾಡಿ ಅವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವ್ರನ್ನ ಬೆಳೆಸಿ ಅಂತ ಕೇಳ್ಕೊಂತೀನಿ. ಹಾಯ್ ಮಾಡ್ರೋ. ಆಕ್ಚುಲಿ ಇಲ್ಲಿಂದ ನಮ್ಮ ಹುಡುಗರೆಲ್ಲ ಬ್ಯಾನರ್ ಗೈಸ್, ಇದೇನಕ್ಕೆ ಮಾಡ್ತಿದ್ದಾರೆ ಅಂದ್ರೆ ನಮ್ಮ ಸರ್ಗಳು ಇಬ್ರು ಟ್ರಾನ್ಸ್ಫರ್ ಆಗಿದ್ದಾರೆ ಆಯ್ತಾ. ಸೊ ಅವ್ರಿಗೊಂದು ಸೆಂಡ್ ಆಫ್, ಅವ್ರಿಗೆ ಒಂದು ಸೆಂಡ್ ಆಫ್ ತರ ಮಾಡ್ಲಿಕ್ಕೆ ಬ್ಯಾನರ್ ಅಲ್ಲಿ ಇದೆ. ಆಮೇಲೆ ತೋರಿಸ್ತೀನಿ ಕೆಳಗಿಂದ ಯಾವ ತರ ಮಾಡ್ಸಿದ್ದಾರೆ ಅಂತ. ನಮ್ಮ ಸರ್ ಅಲ್ಲಿಂದಾನೇ ಬ್ಯಾನರ್ ನಡೆಯೋದು. ನಮ್ಮ ಹಳೆ ಸರ್ ವ್ಲಾಗ್ ಮಾಡ್ತಿದ್ದೀನಿ ಸರ್. ಎಲ್ಲ ಸರ್ಗಳಿಗೋಸ್ಕರ ವೇಟಿಂಗು. ಸರ್ಗಳೆಲ್ಲ ಮೀಟಿಂಗ್ ಅಲ್ಲಿ ಇದ್ದಾರೆ, ನಮ್ಮ ಬಾಯ್ಸ್ ಎಲ್ಲ ವೇಟ್ ಮಾಡ್ತಿದ್ದಾರೆ. ನಮ್ಮ ಗುರುಗಳು ಸತೀಶ್ ಸರ್ ಅಂತ, ಅವರೇ ಟ್ರಾನ್ಸ್ಫರ್ ಆಗಿರೋದು. ಅವ್ರಿಗೆ ಎಕ್ಸಾಮ್ ಮುಗೀತು ಅನ್ಸುತ್ತೆ, ಎಲ್ಲ ಸೆಲ್ಫಿ ತೆಗಿತಾವ್ರೆ. ಗೈಸ್ ಬಾರಿ ಬೇಜಾರಾಗ್ತಿದೆ. ಅವ್ರನ್ನೆಲ್ಲ ಕರ್ಕೊಂಡ್ಬಂದು ನಿಲ್ಲಿಸ್ರಿ. ಯಾಕೆ ಅಂತಂದ್ರೆ ಈಗ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಕಳಿಸ್ತಾ ಇದೀವಿ. ಇವಾಗ ಪ್ರಿನ್ಸಿಪಲ್ ಸರ್ನ ಕರ್ಕೊಂಬರಕ್ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಫಸ್ಟ್ ಇಯರ್ಸ್ ಬರ್ರ. ಈಗ ಆಕ್ಚುಲಿ ಪ್ರಿನ್ಸಿಪಲ್ ಸರ್ ರೂಮ್ಗೆ ಹೋಗ್ತಾ ಇದೀವಿ, ಅವ್ರನ್ನ ಕರ್ಕೊಂಡು ಬರೋಣ. ಬೇಡ ಅದಕ್ಕಿಂತ ಮುಂಚೆ ಬಂದಿರೋದು ನಾವು. ಗೈಸ್ ಫೈನಲಿ ನಮ್ಮ ಸರ್ ಆಚೆ ಬಂದರು. ಇವಾಗ ಸೆಷನ್ ಸ್ಟಾರ್ಟ್. ಫಂಕ್ಷನ್ ಅಫಿಷಿಯಲ್ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ನಡೀರಿ ಸರ್, ನಡೀರಿ. ಯಾರಪ್ಪ ವಿಡಿಯೋ ತೋರ್ಸಂತ ಹೇಳಿದ್ದು? ಗೈಸ್ ಇದೇ ಸರ್ಗಳಿಗೆ ಇಬ್ಬರಿಗೆ ಸೆಂಡ್ ಆಫ್ ಕೊಡ್ತಿರೋದು, ಇವರೇ ಟ್ರಾನ್ಸ್ಫರ್ ಆಗ್ತಿರೋದು. ಫಂಕ್ಷನ್ ಅಲ್ಲಿ ಏನೇ ನಡೀತೆ ಅಂತ ತೋರಿಸ್ತೀನಿ. ಡನ್. ಅಫಿಷಿಯಲ್ ಫಂಕ್ಷನ್ ಸ್ಟಾರ್ಟ್ ಆಗಿದೆ ಗೈಸ್. ಫಂಕ್ಷನ್ ಸ್ಟಾರ್ಟ್ ಆಗಿದೆ, ಬಟ್ ಇನ್ನೊಂದು ಸ್ವಲ್ಪ ಜನ ಬರಬೇಕು, ಅವ್ರಿಗೋಸ್ಕರ ವೇಟಿಂಗ್. ಗಾಯ್ಸ್ ಫಂಕ್ಷನ್ ಮುಗೀತು, ಇವಾಗ ತಿನ್ನೋದು.
ಫಂಕ್ಷನ್ ಮುಗಿದ್ಮೇಲೆ ಇದಂತೂ ಕಂಪಲ್ಸರಿ. ಇದು ಮತ್ತೆ ಜಿಲೇಬಿ. ಫೈನಲ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಗ್ರೂಪ್ ಫೋಟೋ ತೆಗೆಸ್ಕೊಂಡು ನಮಗೂ ಹಂಗೆ ಬುಕ್ಸ್ ಎಲ್ಲ ಕೊಟ್ಟರು. ಸೊ ಇವತ್ತು ಎಷ್ಟಾಗುತ್ತೋ ಶೂಟ್ ಮಾಡಿದ್ದೀನಿ. ಇದು ನನ್ನ ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಕಷ್ಟಪಟ್ಟು ಆಚೆ ಎಲ್ಲ ಶೂಟ್ ಮಾಡಿದ್ದೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬೇರೆ ಬೇರೆ ಕಂಟೆಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್ ಗೈಸ್. ಫೈನಲ್ ಆಗಿ ಫಂಕ್ಷನ್ ಮುಗೀತು. ನಾವು ಕೂಡ ಈ ಕಾಲೇಜಿಂದ ಹೋಗೋ ಟೈಮ್ ಬಂತು. ಸೊ ಇಲ್ಲಿಗೆ ಕಾಲೇಜು ಕೂಡ ಮುಗೀತು ಗೈಸ್ ನಮ್ದು. ಸೊ ಫಂಕ್ಷನ್ ಮುಗೀತು. ಇನ್ನು ನೆಕ್ಸ್ಟ್ ನಾವು ಬರ್ಬೇಕಾಗಿರೋದು ಎಕ್ಸಾಮ್ಗೆ. ಸೊ ಎಕ್ಸಾಮ್ ಒಂದು ಮುಗಿದ್ರೆ ನಮ್ದು PG ಕಂಪ್ಲೀಟ್ ಆಗಿ ಮುಗ್ದೋಗುತ್ತೆ. ಸ್ವಲ್ಪ ಎಮೋಷನಲ್ ಆಗ್ತಿದೆ, ಬೇಜಾರಾಗ್ತಿದೆ. ನಮ್ಮ ಸರ್ಗಳು ಕೂಡ ಟ್ರಾನ್ಸ್ಫರ್ ಆದ್ರು ಇಬ್ರು ಕೂಡ. ಬಟ್ ಎಜುಕೇಶನ್ ಫೇಸ್ ಮುಗಿದ್ಮೇಲೆ ಏನಾದ್ರು ಮಾಡ್ಲೇಬೇಕು. ಸೊ ನಂಗೆ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಈ ವಿಡಿಯೋ ಮಾಡಿದೀನಿ ಯೂಟ್ಯೂಬ್ ಅಲ್ಲಿಂದ. ಬಿಕಾಸ್ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ವಿಡಿಯೋ ಮಾಡಿರೋದು. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಡಿಫ್ರೆಂಟ್ ಆಗಿರೋ ಕಂಟೆಂಟ್ ಜೊತೆ ನಿಮಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್.